ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್. ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ 2021-26ನೇ ಸಾಲಿನ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಎಚ್.ಎಸ್. ಚೇತನ್ ಹಾಗೂ ಉಪಾಧ್ಯಕ್ಷರಾಗಿ ಎಚ್.ಆರ್. ಮುತ್ತಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ಎಚ್.ಎಸ್. ಚೇತನ್, ಶತಮಾನದ ಹೊಸ್ತಿಲಲ್ಲಿರುವ ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಇದೇ ಮೊದಲ ಬಾರಿಗೆ ಅವಿರೋಧ ಆಯ್ಕೆ ನಡೆದಿದ್ದು, ಸಂಘದ ಹಾಗೂ ಸದಸ್ಯರ ಹಿತ ಕಾಯಲು ಬದ್ಧನಾಗಿರುವುದಾಗಿ ಭರವಸೆ ನೀಡಿದರು. ಹಿರಿಯರಾದ ತೇಲಪಂಡ ಕಾರ್ಯಪ್ಪ ಅವರು ಸ್ಥಾಪಿಸಿದ ಸಹಕಾರಿ ಸಂಘ ಇಂದು ಬಲಿಷ್ಠವಾಗಿ ಬೆಳೆದಿದ್ದು 3,000 ಸದಸ್ಯರನ್ನು ಹೊಂದುವ ಮೂಲಕ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಲಾಭದಾಯಕ ಹಾದಿಯಲ್ಲಿ ಸಾಗಲು ಬೈಲಾ ತಿದ್ದುಪಡಿ ಸೇರಿದಂತೆ ವಿವಿಧ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದರು. ವಿವಿಧ ಮುಜುಗರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅತ್ಯುತ್ತಮವಾದಂತಹ ಹೋರಾಟಗಾರರು ಈ ಸಂಸ್ಥೆಯ ಸದಸ್ಯರಾಗಿದ್ದಾರೆ. ಆದರೆ ಇವತ್ತು ಇಡೀ ನನ್ನ ತಂಡ ಗೆದ್ದು ಬಂತು ಅಂತ ಹೇಳಿದರೆ, ಇಡೀ ನನ್ನ 3,000 ಜನ ಈ ಒಂದು ಸಂಸ್ಥೆಯ ಸದಸ್ಯರಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಮತ್ತು ಚಿರಋಣಿಯನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಮತ್ತು ಈ ಸಂಸ್ಥೆಗೆ ಹಲವಾರು ಯೋಜನೆಗಳನ್ನ ಹಾಕೊಂಡಿದ್ದೀವಿ ನಾವು. ಒಂದೇ ಸರಿ ಸಹಕಾರಿ ಸಂಘದ ಬೈಲದ ವಿರೋಧವಾಗಲಿ, ಇತರ ಈ ಸಂಸ್ಥೆಯಲ್ಲಿರುವಂತಹ ನಿಯಮಗಳ ವಿರೋಧವಾಗಲಿ ನಾವು ಹೋಗೋದಿಲ್ಲ. ಸಹಕಾರಿ ಬೈಲದಲ್ಲಿ ಏನಿದೆಯೋ ಆ ಇತಿಮಿತಿಗೆ ಬೈಲವನ್ನ ಸಂವಿಧಾನವಾಗಿ ಮಾಡಿಕೊಂಡು ನಮ್ಮ ಇಡೀ ಸಿಬ್ಬಂದಿ ವರ್ಗದ ಸಹಾಯದಲ್ಲಿ ನನ್ನ 16 ಜನ ನಿರ್ದೇಶಕರ ಗೌರವಾನ್ವಿತ ಉಪಾಧ್ಯಕ್ಷರ ಅತಿ ಹೆಚ್ಚಿನ ಮುತುವರ್ಜಿಯಲ್ಲಿ ಈ ಒಂದು ಸಂಸ್ಥೆಯನ್ನ ಇವತ್ತೇನಿದೆ ಒಂದು 100 ಕೋಟಿ ಬಂಡವಾಳ ವ್ಯವಹಾರ ನಡೆಸ್ತದೆ ಅನ್ನೋದಾದ್ರೆ, ಮುಂದಿನ 5 ವರ್ಷಕ್ಕೆ ಮಿನಿಮಮ್ 1 to ಡಬಲ್ ವ್ಯವಹಾರ ನಡೆಸುವಂತಹ ಶಾಖೆಗಳನ್ನ ತೆರೆಯುವಂಥದ್ದು ಮತ್ತು ಷೇರುಗಳನ್ನ ಕಲೆಕ್ಟ್ ಮಾಡುವಂಥದ್ದು, ಅತಿ ಹೆಚ್ಚಿನ ಲೋನ್ ಅನ್ನ ಕೊಡುವಂಥದ್ದು ಮತ್ತು ಬಡ್ಡಿಯನ್ನ ಕಡಿತ ಕೊಡುವ ಪ್ರಕ್ರಿಯೆ, ಶತಮಾನ ಭವನವನ್ನ ನಿರ್ಮಾಣ ಮಾಡುವಂತಹ ಮತ್ತು ಶಿಕ್ಷಕರಿಗೆ ಮತ್ತು ಈ ಸಂಸ್ಥೆಯ ಉಳಿವಿಗಾಗಿ ಎಲ್ಲಾ ರೀತಿಯ ಸಹಕಾರವನ್ನು, ಅದರಲ್ಲಿ ಬೈಲಾ ತಿದ್ದುಪಡಿನೂ ಹಲವಾರು ಮಾಡಬೇಕು ಅಂತಿದ್ದೀವಿ. ನಾವು ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯ ಒಂದು ಕಾರ್ಯಕಾರಿ ಮಂಡಳಿಯ ತೀರ್ಮಾನದ ನಂತರ ನಮ್ಮ ಇಡೀ ಕಾರ್ಯಯೋಜನೆಗಳನ್ನ 5 ವರ್ಷದ ವಿಸ್ತಾರಕ್ಕಾಗಿ, ಯಾಕಂದ್ರೆ 97 ವರ್ಷದ ಇತಿಹಾಸ, ಇಂದ ಹಾರ್ಟ್ ಆಫ್ ದ ಸಿಟಿ, ಮೋಸ್ಟ್ಲಿ ಯಾವ ಸೊಸೈಟಿನೂ ಇದ್ರ ಅಕ್ಕಪಕ್ಕ ಎಲ್ಲ ಹಣ ನೋಡಿದ್ರಲ್ಲ, ಇದೇ ಮಡಿಕೇರಿಯ ಅತಿ ಹಾರ್ಟ್ ಆಫ್ ದಿ ಸಿಟಿ ಅಂದ್ರೆ ಈ ಜಾಗ ಇದೆ. ನಿಮ್ಗೆ ಒಂದು ಗುರುಭವನ ಅಂತಿದೆ, ನೀವು ಮೋಸ್ಟ್ಲಿ ಎಲ್ಲ ಬಂದಾಗ ನೋಡಿದ್ರೆ ಸುಮಾರು ಎಷ್ಟು ಸೆಂಟ್ ಮೇಡಮ್ ಆ ಜಾಗ ಇರೋದು? ವರ್ಗದವರಲ್ಲಿ ವಿಶೇಷವಾದ ಮನವಿ, ನೀವು ಇಷ್ಟು ವರ್ಷಗಳ ಕಾಲ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸಿಕೊಂಡು ಬಂದಿದ್ರೆ, ನಾವು ನಿಮಗೆ ಜೊತೆಗೆ ನಿಂತು ಅತ್ಯುತ್ತಮವಾದಂತಹ ಸೇವೆಯನ್ನ ನಿರ್ವಹಿಸೋದಕ್ಕೆ ನಾವು ಯಾವತ್ತೂ ನಿಮ್ ಜೊತೆ ನಿಲ್ತೀವಿ. ನಿಮ್ಮ ಸಹಕಾರವು ನಮ್ಮ ತಂಡಕ್ಕಿರಲಿ. ಯಾರು ಬೇಸರ ಮಾಡ್ಕೊಳ್ಳಿ, ಇದವರೆಲ್ಲ ನಮ್ಮವರೇ, ಎಲ್ಲರೂ ಶಿಕ್ಷಕರೇ. ಜಾತಿ, ಧರ್ಮ, ಮತ, ಪಂಥ ಭೇದ ಎಲ್ಲ ಬಿಡುವಾಗ ಸಾಮಾಜಿಕ ನ್ಯಾಯ ಪ್ರತಿಯೊಂದನ್ನು ನೋಡ್ಕೊಂಡು ನಾವು ಹೋಗುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನ ಗೌರವಿಸಬೇಕಾದ ಆದ್ಯ ಕರ್ತವ್ಯ. ಯಾಕೆಂದ್ರೆ ನಾವು ಶಿಕ್ಷಕರು, ಈ ದೇಶದ ಭವ್ಯ ಭಾರತ ಪ್ರಜೆಗಳನ್ನ ನಿರ್ಮಾಣ ಮಾಡುವಂತವರು ಎಲ್ಲ ರೀತಿಯಾಗಿ ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿ, ಯಾಕೆಂದ್ರೆ ಆರ್ಥಿಕ ವ್ಯವಹಾರ ಸಂಸ್ಥೆಗಳಲ್ಲಿ ಸಂಘಟನೆ ಹಂಗಲ್ಲ, ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ಒಂದೇ ಒಂದು ರೂಪಾಯಿ ವ್ಯತ್ಯಾಸ ಆಗದಂತೆ ಈ ಸಂಸ್ಥೆಯ ಅಭಿವೃದ್ಧಿಗೆ ನಾವು ದುಡಿತೀವಿ ಅಂತ ಹೇಳ್ತಾ, ಮತ್ತು ಈ ಒಂದು ಕಾರ್ಯದಲ್ಲಿ ನಿಜವಾಗ್ಲೂ ನಾನು ಸುರೇಶ್ ಅಣ್ಣ ನೆನ್ಕೊಳ್ಳೇಬೇಕು, ನಮ್ಮ ಚುನಾವಣಾ ಅಧಿಕಾರಿಯವ್ರನ್ನ. ಹೆಂಗೆ ಅಂದ್ರೆ ನಾಗೇಶ್ ಅಣ್ಣ, ನಾವು ಇಷ್ಟೆಲ್ಲ ಗೆಲ್ತೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಇವರೇ ಪೊಲೀಸರು ಅಂತ ಹೇಳಿದ್ರೆ, ಮೊದಲನೇದಾಗಿ ಮೋಸ್ಟ್ಲಿ 97 ವರ್ಷಗಳಲ್ಲಿ ಮೊದಲ ಬಾರಿಗೆ ಅಂತ ನನ್ನ ಅನಿಸಿಕೆ. ಈ ಒಂದು ಕಾರ್ಯಕ್ರಮದ ಸಾಕ್ಷೀಭೂತರಾಗಿರುವಂತಹ ನನ್ನ ಇಡೀ 16 ಜನ ತಂಡದ ಪದಾಧಿಕಾರಿಗಳು, ಗೌರವಾನ್ವಿತ ಉಪಾಧ್ಯಕ್ಷರು ಹಾಗೂ ಈ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನನ್ನ ಚುನಾವಣಾಧಿಕಾರಿಯವರು ಸುರೇಶ್ ಸರ್ ಅವರು, ಹಾಗೂ ಈ ಸಂಸ್ಥೆಯನ್ನು ಸುಮಾರು 97 ವರ್ಷಗಳ ಸಂಸ್ಥೆಯನ್ನ ಒಂದು ಬಾರಿಯೂ ಯಾವುದೇ ಕಾರಣಕ್ಕೂ ಇವತ್ತವರೆಗೆ ಹಲವಾರು ಸಂಘ ಸಂಸ್ಥೆಗಳು ಸಹಕಾರಿ ರಂಗದಲ್ಲಿ ಸಹಕಾರಿ ಸಂಸ್ಥೆಗಳು ಮುಚ್ಚಿರುವಂತದನ್ನ ಕಂಡಿದ್ದೀವಿ, ಲಾಸಲ್ಲಿರೋದನ್ನ ಕಂಡಿದ್ದೀವಿ. ಆದ್ರೆ ಇವತ್ತು ಅತಿ ಹೆಚ್ಚಿನ ಲಾಭದಲ್ಲಿ ಮತ್ತು ಸಹಕಾರಿ ಅಭಿವೃದ್ಧಿಯತ್ತ ಹೋಗ್ತಾ ಇದೆ ಅಂತ ಹೇಳಿದ್ರೆ
ನನ್ನ ಇಡೀ ಈ ಸೊಸೈಟಿಯ ಏನು ಸಿಬ್ಬಂದಿ ವರ್ಗ ಅವರ ಕಾರ್ಯ ತತ್ಪರತೆ ಮತ್ತು ಅವರ ಕಾರ್ಯಚಟುವಟಿಕೆ ಕಾರಣ ಈಗ ಒಂದು ಸಂಸ್ಥೆಯ CEO ಆದ ಮುತ್ತಮ್ಮ ಮೇಡಮ್ ರವರೇ, ನನ್ನ ಸಹೋದರ ಅಕೌಂಟೆಂಟ್, ಆಮೇಲೆ ನಮ್ಮನ್ನೆಲ್ಲ ಈ COCC ಬರೋರೇ ಎಲ್ಲ ನಾವು ಇದನ್ನು ಚೆನ್ನಾಗಿ ಗೊತ್ತಿರ್ಬೇಕು ನಿಮಗೆ. ಈ ನಟಣ್ಣ ರೈಲು ಹತ್ತಿಸ್ತಾ ಹೋಗಿದ್ರೆ ಕಳೆದ ಬಾರಿನೂ ಬರೋರಲ್ಲ ನಾನು, ಈ ಬಾರಿನೂ ಬರೋರಲ್ಲ ನಾವು. ಆದರೆ ನಟೇಶಣ್ಣ ಎಲ್ಲಾನು ಹುರಿದುಂಬಿಸಿ ಕರ್ಕೊಂಡ್ಬಂದಂತ ಅಕೌಂಟೆಂಟ್ ಆದ ನಟೇಶಣ್ಣ ಅವರೇ ಇವತ್ತು ಇಡೀ ನನ್ನ ಸಿಬ್ಬಂದಿ ವರ್ಗ. ಹಾಗೂ ವಿಶೇಷವಾಗಿ ಒಂದು ಹೆಮ್ಮೆ ಏನು ಅಂತ ಹೇಳಿದ್ರೆ, ಮೋಸ್ಟ್ಲಿ ನೆರೆಯಲ್ಲಿ ಯಾವ್ದಾದ್ರು ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳಾದ್ರೆ, ಯಾವ್ದಾದ್ರು ಜಿಲ್ಲೆಯಲ್ಲಿ ಅಧಿಕಾರಿಗಳು ಏರಿದ್ರೆ, ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳು ಆದ್ರೆ ಮೋಸ್ಟ್ಲಿ ನಮ್ಮ ಜಿಲ್ಲೆಯಿಂದ ನಾವು ಹೋಗಿ ಗಾರ್ಲ್ಯಾಂಡ್ ಮಾಡ್ತಾ ಇದ್ದೋ. ಮೋಸ್ಟ್ಲಿ ಮಂಡ್ಯದ ಗಂಡು ಇವತ್ತು ಇಡೀ ಕರ್ನಾಟಕದ ಹೆಬ್ಬಾಗಿಲು ಮಂಡ್ಯದ ರಾಜಕಾರಣ ಆಗಿರ್ಬೋದು, ಸಹಕಾರಿ ರಂಗ ಆಗಿರ್ಬೋದು, ಹೋರಾಟಗಳಾಗಿರ್ಬೋದು, ಅತಿ ಹೆಚ್ಚು ನಮ್ಮ ಕಾವೇರಿ ತಾಯಿಯ ನೀರನ್ನು ಕುಡಿದು ಬೆಳೆದು ಧೀಮಂತರಾಗಿರುವಂತ ಮಂಡ್ಯದ ನಾಗೇಶಣ್ಣ 25 ವರ್ಷಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರು, ಭಾವಿ ಅಧ್ಯಕ್ಷರು ಇವತ್ತು ನಮ್ಮ ಕೊಡಗಿಗೆ ಆಗಮಿಸಿ ನಮ್ಗೆಲ್ಲ ಆನರ್ ಅನ್ನು ಹೇಳಿದ್ರೆ ಈ ಶತಮಾನದ ಹೊಸ್ತಿಲಲ್ಲಿರುವಂತ ನಮ್ಮ ಸಂಸ್ಥೆಗೆ ನಿಜವಾಗ್ಲೂ ಒಂದು ಸಂತಸ ವಿಷಯ. ಹಾಗೆ ಹರಪನಹಳ್ಳಿ ಬಸವರಾಜ್ ಅವರು ನನ್ನ ಗುರುಗಳು. ದಿವಸ ಮುಂಚೆನೆ ನಿನ್ನೆ ಒಂದು ಮಂಗಳೂರು ಮೀಟಿಂಗ್ ಇತ್ತು, ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್, ಅದಕ್ಕೆ ಬಂದಂತವ್ರು ನೀನು ಅಧ್ಯಕ್ಷರು ಮಾಡೇ ಹೋಗೋದು ಅಂತ ನಾನು ಅಧ್ಯಕ್ಷ ಆಗಕ್ಕೆ ಒಪ್ಪದೇ ಇದ್ರು. ಮುತ್ತಪ್ಪಣ್ಣನವ್ರನ್ನ ಪಾಪ ಅವ್ರು ಎಲ್ಲ ಹೇಳಿ ಯಾವುದೋ ಒಂದು ರಂಗಕ್ಕೆ ಹೋಗ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಮುತ್ತಪ್ಪಣ್ಣನವರ ತುಂಬು ಒಪ್ಪಿಗೆಯಿಂದ ಇವತ್ತು ಈ ಸಹಕಾರಿ ರಂಗದ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಹಾಕುವಂತೆ ಮಾಡಿದಂತ ನನ್ನ ಸಹೋದರ ಹರಪನಹಳ್ಳಿ ಬಸವರಾಜ್ ಅವರನ್ನು ನಾನು ಗೊತ್ತಾ. ನನ್ನ ಸಹೋದರರು ಆಗಮಿಸಿದರೆ ರಮೇಶ್ ಅಣ್ಣ, ನಮ್ಮ ಚಿದಣ್ಣ, ಆಮೇಲೆ ನಮ್ಮೆಲ್ಲ ಅಸ್ಮಿತೆ ಮತ್ತು ಈ ಸಂಸ್ಥೆಯ ಎಲ್ಲ ಇತರ ನನ್ನ ತಲಪಂಡ ಕಾರ್ಯಪ್ಪ ಅವರು ಅಂತ ಮಹಾನ್ ವ್ಯಕ್ತಿ ಒಂದು ಶಾಲೆಯ ಜಗಲಿ ಮೇಲೆ ಕೂತ್ಕೊಂಡು 2 ರೂಪಾಯಿ ದುಡ್ಡನ್ನ ಕಲೆಕ್ಟ್ ಮಾಡಿ ಈ ಸಂಸ್ಥೆಯನ್ನ ಹುಟ್ಟಾಕಿ 97 ವರ್ಷಗಳ ಕಾಲ ಅವರು ಕಾರ್ಯದರ್ಶಿ ಆಗಿದ್ರು. ಉತ್ತಪ್ಪ ಅವ್ರನ್ನ ಅಧ್ಯಕ್ಷರು ಮಾಡಿಕೊಂಡು 97 ವರ್ಷಗಳ ಈ ಒಂದು ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಸೌಹಾರ್ದ ನಿಯಮಿತವನ್ನ ಇಷ್ಟು ಬಲಿಷ್ಠವಾಗಿ ಕಟ್ಟಿಕೊಂಡು ಬಂದಿದೆ ಅಂತ ಹೇಳಿದ್ರೆ ಆ ಪುಣ್ಯಾತ್ಮರಿಗೆ ನಾನು ಚಿರಋಣಿ ಮತ್ತು ಆಭಾರಿಯಾಗಿರ್ತೀನಿ. ಯಾಕಂದ್ರೆ ಅಂತ ಮಹನೀಯರು ಸಂಘದ ಇತಿಹಾಸವನ್ನು ನಾವು ಬೋರ್ಡ್ ಅನ್ನು ಹಾಕಿದೀವಿ ಮತ್ತು ಅವ್ರಿಗೆ ಮಾಲಾರ್ಪಣೆ ಯಾಕೆ ಮಾಡೋದು ಅಂತ ಹೇಳಿದ್ರೆ ಇವತ್ತು ಬೆಳೆದ ನಿಂತ ಸಂಸ್ಥೆಯಲ್ಲಿ ಬಂದು ರಾಜನಾಗುವುದಲ್ಲ, ಕಟ್ಟಿ ಬೆಳೆಸಿದವ್ರನ್ನ ನೆನೆಸ್ಕೊಳ್ಳದ ಹೋದ್ರೆ ನಾವು ನಮ್ಗೆ ಸಹಕಾರವನ್ನ ನೀಡಿದವ್ರನ್ನ, ನಮ್ಮನ್ನ ಬೆಳೆಸಿದವ್ರನ್ನ, ಹರಸಿದವ್ರನ್ನ, ನಮ್ಮ ಹಿಂದೆ ನಿಂತವರನ್ನ, ನಮ್ಮ ಮುನ್ನಡೆಸಿದವ್ರನ್ನ ನೆನೆಸ್ಕೊಳ್ಳದ ಹೋದ್ರೆ ಅವರ ಆತ್ಮಗಳಿಗಾಗ್ಲಿ ನಾವು ಮಾಡುವಂತ ಕಾರ್ಯಗಳಿಗಾಗ್ಲಿ ಯಾವುದೇ ರೀತಿ ಸಹಕಾರಿ ಆಗಲ್ಲ. ಅದಕ್ಕೆ ನಮ್ಮ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿರೋ ಉತ್ತಪ್ಪ ಅವರು ಒಂದು ಮಹಾ ಸಂಸ್ಥೆಯನ್ನ ಮುನ್ನಡೆಸುವಂತ ಜವಾಬ್ದಾರಿ ಈ 97ನೇ ವರ್ಷದಲ್ಲಿ ಶತಮಾನೋತ್ಸವನ ಆಚರಣೆಯನ್ನ ಮಾಡುವಂತ ಸುಸಂದರ್ಭದಲ್ಲಿ ನನ್ನ ತಂಡದ ಹೆಮ್ಮೆಯಿಂದ ಹೇಳ್ಕೊತೀನಿ. ಇದರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿದ್ದಾರೆ, ಮಾಜಿ ಸದಸ್ಯರುಗಳಿದ್ದಾರೆ. ನಗರದಲ್ಲಿರುವ ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಿಂದ ಚುನಾವಣಾಧಿಕಾರಿ CK ಸುರೇಶ್ ನಡೆಸಿಕೊಟ್ರು. ಕಾರ್ಯದರ್ಶಿ PS ಮುತ್ತಮ್ಮ, ಲೆಕ್ಕಿಗರಾದ SP ನಟೇಶ್, ಸಿಬ್ಬಂದಿಗಳಾದ HP ಕವಿತಾ, CM ಕಿಶೋರ್, CT ಸುಪ್ರಿಯಾ, BJ ರಘು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ 2020-22ನೇ ಸಾಲಿನ ಬಜೆಟ್ ಮಂಡನೆಯಿಂದ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಸಲಾಯಿತು. ವಿರಾಜಪೇಟೆ ಜನತೆಗೆ ಅತ್ಯುತ್ತಮ ಮೂಲಭೂತ ಸೌಲಭ್ಯ ಒದಗಿಸುವುದು ಮತ್ತು ಪಂಚಾಯಿತಿಯನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದು, ಅದಕ್ಕೆ ತಕ್ಕ ಆದಾಯ ಮೂಲಗಳಾದ ತೆರಿಗೆ ಸಂಗ್ರಹ ಹಾಗೂ ಅನುದಾನ ಪಡೆದು ಇವೆಲ್ಲವನ್ನ ಬಜೆಟ್ ಒಳಗೊಂಡು ಬರುವ ಆದಾಯಗಳಲ್ಲಿ ಆಸ್ತಿ ತೆರಿಗೆ, ವಾಣಿಜ್ಯ ಮಳಿಗೆ, ಬಾಡಿಗೆ ಉದ್ದಿಮೆ, SFC 15ನೇ ಹಣಕಾಸು ಯೋಜನೆಯ ಅನುದಾನ ಪ್ರಮುಖವಾಗಿವೆ. ಇವೆಲ್ಲವನ್ನ ಅಂದಾಜು ಮಾಡಿಕೊಂಡು ಚರಂಡಿ ನಿರ್ಮಾಣಕ್ಕೆ, ಬೀದಿ ದೀಪ ಅಳವಡಿಕೆ, ಕಿರು ನೀರು ವಿತರಣಾ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ವಾಣಿಜ್ಯ ಮಳಿಗೆಗಳ ನಿರ್ಮಾಣ, ಸ್ಥಿರಾಸ್ತಿ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ. ಪಟ್ಟಣ ಅಭಿವೃದ್ಧಿಗೆ ಬೃಹತ್ ಯೋಜನೆಗಳನ್ನು 4 ಕೋಟಿ ವೆಚ್ಚದಲ್ಲಿ ಅಂದಾಜು ಮಾಡಲಾಗಿದೆ. ಅದರಲ್ಲಿ ಹೊಸ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಮತ್ತು ಸುಂಕದಕಟ್ಟೆಯಲ್ಲಿ ಈಜುಕೊಳ ನಿರ್ಮಾಣದ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ಸುಸ್ಮಿತಾ ತಿಳಿಸಿದರು. ನಂಬರ್ 9 ಆರೋಗ್ಯ, ಶವ ಸಂಸ್ಕಾರ ಮತ್ತು ಶವದಾನ ದಹನ. ಅದರಲ್ಲಿ ದುರಸ್ತಿಗಳು ಮತ್ತು ನಿರ್ವಹಣೆ, ರಿಪೇರ್ಸ್
ಒಟ್ಟಾರೆ ಕಳೆದ ಬಾರಿ ಬಜೆಟ್ ಆದಾಯ ಏನು ಪಟ್ಟಣ ಬೈಲಿಗೆ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ನಿರೀಕ್ಷೆ ಇದೆ, ದೊಡ್ಡ ತಪ್ಪು. ಯಾಕಂದ್ರೆ ನೀವು ಅದನ್ನ ದೊಡ್ಡದಾಗಿ ತೋರಿಸ್ತಾ ಇದ್ದೀರಾ. ಯಾಕೆಂದ್ರೆ ಈ 17 ಕೋಟಿ ಯಾವ ಕಾರಣಕ್ಕೂ 17 ಕೋಟಿ ಆದಾಯ ಬಂದ್ಬಿಟ್ಟಿದ್ರೆ ವಿರಾಜಪೇಟೆ ಸಿಂಗಾಪುರ ಆಗ್ಬಿಡ್ತಿತ್ತು. ಆದ್ರಿಂದ ಇದು ನೀವು ಸುಮ್ಮನೆ ಇದೊಂದು ನಾಟಕಕ್ಕೋಸ್ಕರ ಮಾತ್ರ ಈ 17 ಕೋಟಿ ಆದಾಯ ಅಂತ ನೀವು ತೋರಿಸಿದ್ದೀರಾ. ಇದರ ಈ ಬಜೆಟ್ ನಾವು ಒಪ್ಪುವ ವಿಚಾರನೇ ಇಲ್ಲ. ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಹುಲಿ ದಾಳಿಯಿಂದ ಆತಂಕದಲ್ಲಿರುವ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮಕ್ಕೆ ಗುರುವಾರ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಭೇಟಿ ನೀಡಿದರು. ಕಳೆದ 12 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸ್ತಾ ಇರುವ ಪ್ರತಿಭಟನಾ ಸ್ಥಳಕ್ಕೂ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಸಮಾಲೋಚನೆ ನಡೆಸಿದರು. ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಜನಪರವಾಗಿರ್ತಾರೆ ಮತ್ತು ಎಲ್ಲರೂ ನಿಯಮ ಪ್ರಕಾರ ಕೆಲಸ ಆಗಲಿ, ಒಳ್ಳೆ ಕೆಲಸ ಆಗಲಿ ಮತ್ತು ಜನರಿಗೆ ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಒಂದು ಕೆಲಸ ಆಗಲಿ ಅಂತ ಎಲ್ಲರದು ಒಂದು ಇರುತ್ತೆ. ಮತ್ತು ನಮ್ಮ ಕಳೆದ 3.5 ವಾರಲ್ಲಿ ಒಂದು ತಿಂಗಳಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಏನು ಘಟನೆ ಎಲ್ಲ ಆಗಿದೆ ಅದು ಎಲ್ಲರಿಗೆ ಈ ಥರ ಡಿಸ್ಟ್ರಿಕ್ಟ್ ಎಲ್ಲ ಜನರಿಗೆ ಇದರದ್ದು ಬೇರೆ ಬೇರೆ ರೀತಿ ತೊಂದರೆ ಆಗಿದೆ, ಜನರಿಗೆ ಭಯ ಇದೆ, ಅದು ಎಲ್ಲ ಅದು ನಮ್ಮ ಗಮನದಲ್ಲಿ ಇದೆ. ನಮ್ಮ 1 ತಿಂಗಳಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಮತ್ತು ಸತತವಾಗಿಯೂ ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೆ ಒಂದು ವಿನಂತಿ ಮಾಡ್ತೀನಿ, ಯಾಕಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತೀನಿ, ಎಲ್ಲ ಜನರದ್ದು ಸಹಕಾರ ಇರಲಿ, ಅವರಿಗೆ ಸಕ್ಷಮ ಮಾಡಲಿಕ್ಕಾಗಲ್ಲ. ಸೊ ದಯವಿಟ್ಟು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ಕಾರ್ಯಕ್ರಮ ಬೇಗ ಸಕ್ಸಸ್ ಆಗಲಿ. ಮತ್ತು ತಕ್ಷಣ ಸುಮಾರು ಇಶ್ಯೂಸ್ ರೇಸ್ ಆಯಿತು, ಅದಕ್ಕೆ ನನಗೆ ಕಾಮೆಂಟ್ ಮಾಡಲಿಕ್ಕೆ ನನಗೆ ಅದು ನನ್ನ ಹಂತದಲ್ಲಿ ಏನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ನನಗೆ ಹೋಗಲ್ಲ. ಅದು ಒಂದು ಇನ್ನೊಂದು ಹಂತದಲ್ಲಿ ಚರ್ಚೆ ಆಗಬೇಕಾಗತ್ತೆ, ಅದು ಮುಂದೆ ಒಂದು ಮಾಡೋಣ. ಆದರೂ ಕೂಡ ಮುಖ್ಯವಾಗಿ ಇವಾಗ ಏನು ಎಲ್ಲರಿಗೆ ಒಂದು ಭಯ ಇದೆ. ಈ ಸಂದರ್ಭ ಜಿಲ್ಲಾಧಿಕಾರಿ ಅವರ ಕಾರನ್ನ ಅಡ್ಡಗಟ್ಟಿ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತು. ಅರಣ್ಯಾಧಿಕಾರಿಗಳು ಹುಲಿ ಹಿಡಿಯಲು ವಿಫಲರಾಗಿದ್ದಾರೆ. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ನಷ್ಟಕ್ಕೆ ಒಳಗಾದ ರೈತರಿಗೆ ಪರಿಹಾರ ನೀಡಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಈಗಾಗಲೇ ಅರಣ್ಯಾಧಿಕಾರಿಗಳಿಗೆ ಕಾರ್ಯಪ್ರವೃತ್ತವಾಗುವಂತೆ ಸೂಚನೆ ನೀಡಲಾಗಿದೆ. ಕಾರ್ಯಾಚರಣೆ ಇನ್ನೂ ಚುರುಕಾಗಿ ಮುಂದುವರಿಸಲು ಸೂಚನೆ ನೀಡಲಾಗಿದೆ ಎಂದರು. ಬಿಸಿ ಪ್ರೌಢಶಾಲೆ ದೇವಣಗೆರೆಯಲ್ಲಿ ವಾರ್ಷಿಕ ಶೈಕ್ಷಣಿಕ ಸಂಚಿಕೆ ಬಿಡುಗಡೆ ಹಾಗೂ 2019-20 ಸಾಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಗುರುವಾರ ನಡೆಯಿತು. ಶಾಲೆಯಲ್ಲಿ ಪ್ರಥಮ ಬಾರಿಗೆ ಶಾಲಾ ಇತಿಹಾಸವೊಂದ ಹಾಗೂ ಶೈಕ್ಷಣಿಕ ದಾಖಲೆಗಳನ್ನು ಒಳಗೊಂಡ ಜ್ಞಾನಯಾನದ ಫಲಕ ಲೋಕಾರ್ಪಣೆಗೊಂಡಿತು. ಇದರ ಅಧ್ಯಕ್ಷತೆಯಿಂದ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಮುಕ್ಕಾಟಿರ ನಾಣಯ್ಯ ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಮಡಿಕೇರಿ ಆಕಾಶವಾಣಿಯ ಉದ್ಘೋಷಕ ಸುಬ್ರಾಯ ಸಂಪಾಜೆ ಸಂಚಿಕೆ ಬಿಡುಗಡೆ ಮಾಡಿದರು.
ಸಂದರ್ಭ ಜಿಲ್ಲಾ ಪಂಚಾಯತ್ ಶಿಕ್ಷಣ ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಭವ್ಯ ಚಿಣ್ಣಪ್ಪ, ವಿರಾಜಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೈಲಾ ಮತ್ತಿತರರು ಹಾಜರಿದ್ದರು. ರಾಷ್ಟ್ರೀಯ ಸಬ್ ಜೂನಿಯರ್ ಹಾಕಿ ತಂಡಕ್ಕೆ ಕೂಡಿಗೆ ಕ್ರೀಡಾ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಪಟ್ಟಮಾಡ ಶ್ರೀಷ್ಮಾ ಬೊಳ್ಳಮ್ಮ ಹಾಗೂ ಇದೇ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಪಟ್ಟಮಾಡ ತೇಜಸ್ ತಿಮ್ಮಯ್ಯ ಆಯ್ಕೆಯಾಗಿದ್ದಾರೆ. ಪಟ್ಟಮಾಡ ರವೀನ್ ಮುತ್ತಣ್ಣ ಹಾಗೂ ಮಿಲನ್ ದಂಪತಿಗಳ ಪುತ್ರಿ ಶ್ರೀಷ್ಮಾ ಬೊಳ್ಳಮ್ಮ ಜಾರ್ಖಂಡ್ನಲ್ಲಿ ನಡೆಯುವ ಹಾಗೂ ಪಟ್ಟಮಾಡ ಪೊನ್ನಪ್ಪ ಹಾಗೂ ಹೇಮಾ ದಂಪತಿಗಳ ಪುತ್ರ ತೇಜಸ್ ತಿಮ್ಮಯ್ಯ ಹರಿಯಾಣದಲ್ಲಿ ನಡೆಯುವ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ. ಭಾಗಮಂಡಲದಲ್ಲಿ ನಿರ್ಮಾಣವಾಗ್ತಾ ಇರುವ ಮೇಲುಸೇತುವೆ ಕಾಮಗಾರಿ ವಿಳಂಬವಾಗ್ತಾ ಇರುವ ಬಗ್ಗೆ ವಿಧಾನ ಪರಿಷತ್ ಸದಸ್ಯರಾದ ಶಾಂತಯ್ಯ ವೀಣಾ ಅಚ್ಚಯ್ಯ ವಿಧಾನ ಪರಿಷತ್ನಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 4 ವರ್ಷಗಳಿಂದ ಕಾಮಗಾರಿ ಆಮೆನಡಿಗೆಯಲ್ಲಿ ಸಾಗ್ತಾ ಇದ್ದು ಭಕ್ತರ ಸಂಚಾರಕ್ಕೆ ಅಡಚಣೆಯಾಗಿದೆ ಅಂತ ಸರ್ಕಾರದ ಗಮನ ಸೆಳೆದರು. ಇದಕ್ಕೆ ಉತ್ತರ ನೀಡಿದ ಉಪಮುಖ್ಯಮಂತ್ರಿಗಳು ಆಗಿರುವ ಲೋಕೋಪಯೋಗಿ ಇಲಾಖೆ ಸಚಿವರು ಅತಿಯಾದ ಮಳೆ, ಮರಗಳ ತೆರವು ಮತ್ತು ಕೋವಿಡ್ ಕಾರಣದಿಂದಾಗಿ ಕಾಮಗಾರಿ ವಿಳಂಬವಾಗಿದೆ. 2022 ಜೂನ್ ವೇಳೆಗೆ ಯೋಜನೆ ಪೂರ್ಣಗೊಳ್ಳಲಿದೆ ಎಂದರು. ಈ ಯೋಜನೆಗಾಗಿ 29.62 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು ಈಗಾಗಲೇ 10.19 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಉಳಿದ ಹಣವನ್ನು ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಈ ಕಾಮಗಾರಿಗಳು ವಿಳಂಬ ಆಗಿದ್ದರಿಂದ ಅಲ್ಲಿ ಭಾರಿ ಕಷ್ಟ ಆಗಿದೆ. ಜನರಿಗೆ, ಪ್ರವಾಸಿಗರಿಗೆಲ್ಲ, ಭಕ್ತರಿಗೆ ಹೋಗ್ಲಿಕ್ಕೆ ಕಷ್ಟ ಆಗಿದೆ. ನಾನು ಕೊಡಗಿನ ಭಕ್ತರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೋಗ್ಲಿಕ್ಕೂ ಆಗೋದಿಲ್ಲ. ಆ ಮೇಲ್ಸೇತುವೆ ಆದಷ್ಟು ಶೀಘ್ರದಲ್ಲಿ ಆಗಬೇಕು. ನೀವು ಇಲಾಖಾ ಅಧಿಕಾರಿಗಳಿಗೆ ಸ್ವಲ್ಪ ಚುರುಕು ಮುಟ್ಟಿಸ್ಬೇಕಾಗುತ್ತೆ ಮಾನ್ಯ ಸಚಿವರುಗಳೇ. ಯಾಕೆಂತ ಹೇಳಿದ್ರೆ ನಾವು ನೋಡ್ತಾ ಬರ್ತಾ ಇದ್ದೀವಿ, ಕಾವೇರಿ ನೀರಾವರಿ ನಿಗಮದವ್ರದ್ದು ಕೆಲಸ ಇದು. ಅವರಿಗೆ ಏನು ಇಚ್ಛಾಶಕ್ತಿ ಕೊರತೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಅವರು ಹೇಳಿದ ಜೂನ್ ತಿಂಗಳಲ್ಲಿ ಅವರು ಮುಗಿಸ್ತಾರೆ ಇಲ್ವ ಅಂತ ನನಗೂ ಡೌಟ್ ಇದೆ. ಖಂಡಿತ ಅದು ಆಗೋದಿಲ್ಲ. ಯಾಕೆ ಸುಳ್ಳು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಾನ್ಯ ಸಭಾಪತಿಗಳೇ, ನಾನು ಚುಕ್ಕೆ ಗುರುತಿನ ಪ್ರಶ್ನೆ 1574. ಇದು ಯಾವ ಉತ್ತರಿಸುವ ಮಂತ್ರಿ ಇದು ಹೆಸರಿಲ್ಲ, ಆದರೆ ನಾನು ಮುಖ್ಯಮಂತ್ರಿ ಸನ್ಮಾನ್ಯ ಸಭಾಪತಿಗಳ ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಕೊಡಗು ಜಿಲ್ಲೆಯ ಭಾಗಮಂಡಲದಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ನಿರ್ಮಾಣಗೊಳ್ಳುತ್ತಿರುವ ಮೇಲುಸೇತುವೆ ನಿರ್ಮಾಣ ಕಾರ್ಯ ಆರಂಭಗೊಂಡು 2 ವರ್ಷ ಕಳೆದಿದ್ದರೂ ಕಾಮಗಾರಿ ಇದುವರೆಗೆ ಪೂರ್ಣಗೊಳ್ಳದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಕೇಳಿದ್ದೀನಿ. ಉತ್ತರ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ಸ್ಥಳದಲ್ಲಿ ಭೂ ಸ್ವಾಧೀನ, ವಿದ್ಯುತ್ ಕಂಬಗಳ ಸ್ಥಳಾಂತರ, ಅರಣ್ಯ ಇಲಾಖೆಯ ಗಿಡಮರಗಳನ್ನು ತೆರವುಗೊಳಿಸುವುದು ಹಾಗೂ 18-19ರಲ್ಲಿ ಹೆಚ್ಚಿನ ಮಳೆ ಹಾಗೂ 2020ರಲ್ಲಿ ದೇಶಾದ್ಯಂತ ಲಾಕ್ಡೌನ್ ವಿಧಿಸಲಾದ್ದರಿಂದ ಕಾಮಗಾರಿರುತ್ತೆ ಅಂತ ಕೊಟ್ಟಿದ್ದಾರೆ ಸಭಾಪತಿಗಳೇ. ನನಗೆ ಗೊತ್ತಿರುವ ಹಾಗೆ 2016ರಲ್ಲಿ ಅದೊಂದು ಶಂಕುಸ್ಥಾಪನೆ ಆಗಿದೆ. ಆದರೆ ಇಲ್ಲಿ 2 ವರ್ಷ ಅಂತ ನಾನು ಕೇಳಿದ್ದೀನಿ, ಆದರೂ 4 ವರ್ಷ ಆಗಿದೆ. ಹೀಗೆ ಇದನ್ನು ವಿಳಂಬ ಮಾಡ್ತಾ ಇದ್ದರೆ ಮೆಟೀರಿಯಲ್ ಕಾಸ್ಟ್ ಎಲ್ಲಿಗೆ ಹೋಗುತ್ತೆ ಅಂತ ನಾವು ಒಂದು ತಿಳ್ಕೊಳ್ಬೇಕಾಗುತ್ತೆ. ಅಧಿಕಾರಿಗಳ ಮತ್ತು ಅರಣ್ಯ ಇಲಾಖೆಯ ಗಿಡಮರಗಳನ್ನು ತೆಗೆಯೋದು ಅಂತ ಹೇಳಿದರೆ ನನಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಸರ್ಕಾರದ ಒಳಗಡೆ ಇರುವಂಥ ಅರಣ್ಯ ಇಲಾಖೆ ಅವರಿಗೆ ಒಂದು ಕೆಲಸ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಯಾಕೆ ಇಷ್ಟು ಲೇಟ್ ಮಾಡ್ತಾರೆ ಅಂತ ಒಂದು. ಮತ್ತು ಇಲ್ಲಿ ಕಡೆಗೆ ಕೊಟ್ಟಿದ್ದಾರೆ ಜೂನ್ 22ರ ಒಳಗೆ ಪೂರ್ಣಗೊಳಿಸಲು ಕ್ರಮ ವಹಿಸಲಾಗುವುದು ಅಂತ. ಇನ್ನು 2 ತಿಂಗಳು ನಮಗೆ ಬಾಕಿ ಇರೋದು. ಅದರಲ್ಲಿ ಈಗ ಅಂಕಿಅಂಶ ಪ್ರಕಾರ ಈಗಾಗಲೇ ಇವರು ವೆಚ್ಚ 10 ಕೋಟಿ ವೆಚ್ಚ ಮಾಡಿದ್ದಾರೆ, ಇನ್ನು 10 ಕೋಟಿ ಬಾಕಿ ಇದೆ. 2 ತಿಂಗಳಲ್ಲಿ 10 ಕೋಟಿಯ ಕೆಲಸ ಹೇಗೆ ಮಾಡ್ತಾರೆ ಅಂತ ಅದೊಂದು ಪ್ರಶ್ನೆ ನನ್ನ ಸಚಿವರನ್ನು ಕೇಳ್ತೀನಿ. ಮಾನ್ಯ ಸಚಿವರೇ, ಒಂದು ಹೇಳಿಬಿಡ್ತೀನಿ ನಾನು. ನೋಡಿ ಸಚಿವರೇ, ಕೊಡಗು ಜಿಲ್ಲೆ ನಿಮಗೆ ಚೆನ್ನಾಗಿ ಗೊತ್ತಿದೆ. 3-4 ವರ್ಷದಿಂದ ಈ ಕಾಮಗಾರಿಗಳು ವಿಳಂಬ ಆಗಿದ್ದರಿಂದ ಅಲ್ಲಿ ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್.